ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಗಿಡ ನೆಟ್ಟಾಗ ಆ ಅದು ದೊಡ್ಡದಾಗಿ ಒಂಥರ ಕಾಡಿನ ಹಾಗೆ ಸ್ವಚ್ಛಂದವಾಗಿ ಬೆಳೆಯಲಿ ಅಂತ ಆಸೆ ಪಡ್ತೀವಿ ಅಲ್ವಾ? ಹೌದು. ಗಿಡದಲ್ಲಿ ಎಷ್ಟು ಹೆಚ್ಚು ಎಲೆಗಳು ಕೊಂಬೆಗಳು ಇರುತ್ತವೆಯೋ ಗಿಡ ಅಷ್ಟು ಆರೋಗ್ಯವಾಗಿ ಬೆಳೆಯುತ್ತಿದೆ ಅನ್ನೋದು ನಮ್ಮ ಸಾಮಾನ್ಯ ಲೆಕ್ಕಾಚಾರ. ಖಂಡಿತ. ಆದ್ರೆ ಒಬ್ಬ ನುರಿತ ತೋಟಗಾರನಿಗೆ ಒಂದು ಬೇರೆದೇ ಆದ ರಹಸ್ಯ ಗೊತ್ತಿರುತ್ತೆ. ಗಿಡ ಮಿತಿಯಿಲ್ಲದೆ ಬೆಳೆದ್ರೆ ಅದು ತನ್ನೆಲ್ಲಾ ಶಕ್ತಿಯನ್ನು ಬರೀ ಎಲೆಗಳಿಗೆ ಖರ್ಚು ಮಾಡಿ ಕೊನೆಗೆ ಹಣ್ಣು ಬಿಡದೆ ಒಣಗೋಗ್ಬೋದು. ಹೌದು. ಅತ್ಯುತ್ತಮವಾದ ಹಣ್ಣುಗಳನ್ನು ಪಡೆಯಬೇಕಾದ್ರೆ ಆ ತೋಟಗಾರ ಬಹಳ ಕಠಿಣವಾಗಿ ಕಾಣುವ ಒಂದು ಕೆಲಸ ಮಾಡಬೇಕು. ಅದೇ ತನ್ನ ಕೈಯಲ್ಲಿ ಚೂಪಾದ ಕತ್ತರಿ ಹಿಡಿದು ಆ ಗಿಡದ ಕೊಂಬೆಗಳನ್ನು ಕತ್ತರಿಸೋದು. ಮೇಲ್ನೋಟಕ್ಕೆ ಇದು ಗಿಡವನ್ನು ನಾಶ ಮಾಡುತ್ತಿರುವಂತೆ ಕಂಡ್ರೂ ವಾಸ್ತವದಲ್ಲಿ ಅಂದ್ರೆ ಅದು ಗಿಡದ ಜೀವ ಉಳಿಸುವ ಪ್ರಕ್ರಿಯೆಯಾಗಿರುತ್ತೆ. ನಿಜ. ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇದನ್ನ ಬಿಡಿಸಿ ನೋಡೋಣ ಅನ್ನುವಷ್ಟರಲ್ಲಿ ಇಂದಿನ ವಿಷಯದ ಸುಳಿವು ಸಿಕ್ಕಿರಬಹುದು. ಇವತ್ತು ನಾವು ಬೈಬಲ್ನ ಯೋಹಾನನ ಸುವಾರ್ತೆ ಅಂದ್ರೆ ಗಾಸ್ಪೆಲ್ ಆಫ್ ಜಾನ್ನ 15ನೇ ಅಧ್ಯಾಯದಲ್ಲಿ ಬರುವ ದ್ರಾಕ್ಷಿಬಳ್ಳಿ ಮತ್ತು ಕೊಂಬೆಗಳ ಪ್ರಾಚೀನ ರೂಪಕದ ಬಗ್ಗೆ ಮಾತನಾಡಲಿದ್ದೀವಿ. ಇದೊಂದು ಅದ್ಭುತವಾದ ವಿಷಯ. ಹೌದು. ಇಂದಿನ ಈ ಗದ್ದಲದ ಸದಾ ಆತಂಕದಿಂದ ತುಂಬಿರುವ ಜಗತ್ತಿನಲ್ಲಿ ಒಂದು ರೀತಿಯ ಆತಂಕವಿಲ್ಲದ ನೆಮ್ಮದಿಯನ್ನು ಕಂಡುಕೊಳ್ಳಲು ಈ 2000 ವರ್ಷಗಳ ಹಳೆಯ ಜ್ಞಾನ ನಮ್ಗೆ ಹೇಗೆ ಸಹಾಯ ಮಾಡುತ್ತೆ, ಇದನ್ನೇ ನಾವಿಂದು ಅನ್ವೇಷಿಸಲಿದ್ದೀವಿ. ಇದಕ್ಕಾಗಿ ನಾವು ಹಲವಾರು ದೇವತಾಶಾಸ್ತ್ರದ ವ್ಯಾಖ್ಯಾನಗಳು, ಶೈಕ್ಷಣಿಕ ಸಂಶೋಧನೆಗಳು ಮತ್ತು ಆಧುನಿಕ ಸಾಮಾಜಿಕ ಜಾಲತಾಣಗಳ ಚಿಂತನೆಗಳನ್ನೆಲ್ಲ ಒಟ್ಟುಗೂಡಿಸಿದ್ದೀವಿ. ಇಲ್ಲಿ ಅತ್ಯಂತ ಕುತೂಹಲಕಾರಿಯಾದ ಅಂಶ ಏನಪ್ಪಾ ಅಂದ್ರೆ ಈ ದ್ರಾಕ್ಷಿಬಳ್ಳಿಯ ರೂಪಕದಲ್ಲಿರುವ ಪಾತ್ರಗಳು. ಹೆಚ್ಚಿನವರಿಗೆ ಇದು ಗೊತ್ತಿರುತ್ತೆ. ಯೇಸು. ಹೌದು. ಯೇಸು ತನ್ನನ್ನು ತಾನು ನಿಜವಾದ ದ್ರಾಕ್ಷಿಬಳ್ಳಿ ಅಂತ ಕರೆದುಕೊಂಡ್ರೆ ದೇವರು ತೋಟಗಾರ ಮತ್ತು ಆತನನ್ನು ನಂಬುವ ಜನರು ಆ ಬಳ್ಳಿಯ ಕೊಂಬೆಗಳು. ಆದರೆ ನಾವು ಗಮನಿಸಬೇಕಾದ ರೋಚಕ ವಿಚಾರ ಆ ಪಾತ್ರಗಳಲ್ಲ, ಬದಲಾಗಿ ಆ ತೋಟಗಾರ ಆ ಕೊಂಬೆಗಳ ಜೊತೆ ನಿಜವಾಗಿಯೂ ಏನ್ ಮಾಡ್ತಾನೆ ಅನ್ನೋದು. ಖಂಡಿತ. ಕೊಂಬೆಗಳು ಆ ಬಳ್ಳಿಗೆ ಅಂಟಿಕೊಂಡಿದ್ರೆ ಮಾತ್ರ ಬೇರುಗಳಿಂದ ಪೋಷಕಾಂಶ ಪಡೆದು ಬದುಕಲು ಸಾಧ್ಯ ಅನ್ನೋದು ನಮ್ಗೆಲ್ಲರಿಗೂ ಅರ್ಥವಾಗುವಂತಹ ಆ ಸಿಂಪಲ್ ವಿಚಾರ. ಹೌದು. ಆದ್ರೆ ನನ್ನ ಮೊದಲನೇ ಪ್ರಶ್ನೆ ಬರುವುದು ಇಲ್ಲಿಯೇ. ದೇವರು ತೋಟಗಾರನಾಗಿದ್ರೆ ಆತ ಕೊಂಬೆಗಳನ್ನು ಏನ್ ಮಾಡ್ತಾನೆ? ಫಲ ನೀಡದ ಕೊಂಬೆಗಳನ್ನು ಕತ್ತರಿಸಿ, ಅಂದ್ರೆ ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಿ ಹಾಕ್ತಾನೆ. ಮತ್ತು ಫಲ ನೀಡುವ ಕೊಂಬೆಗಳನ್ನು ಇನ್ನೂ ಹೆಚ್ಚು ಫಲ ನೀಡಲೆಂದು ಸವರ್ತಾನೆ, ಅಂದ್ರೆ ಪ್ರೂನಿಂಗ್ ಮಾಡ್ತಾನೆ ಅಂತ ಹೇಳಲಾಗುತ್ತೆ ಅಲ್ವಾ? ನಿಜ. ಆದ್ರೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚಿಸಿ ನೋಡಿ. ಇದು ಕೇಳಲು ಸ್ವಲ್ಪ ಭಯಾನಕ ಅಲ್ವಾ? ನಮ್ಮಲ್ಲಿ ಯಾವುದೋ ಒಂದು ಕೊರತೆ ಇದೆ, ನಾವು ನಿರೀಕ್ಷಿಸಿದಷ್ಟು ಫಲ ನೀಡುತ್ತಿಲ್ಲ ಅಂತ ಗೊತ್ತಾದ ತಕ್ಷಣ ನಮ್ಮನ್ನೇ ಕತ್ತರಿಸಿ ಬಿಸಾಕುವುದು ಎಷ್ಟರ ಮಟ್ಟಿಗೆ ಸರಿ? ಇದು ಬಹಳ ಜನರಿಗೆ ಕಾಡುವ ಪ್ರಶ್ನೆ. ದೇವರು ಪ್ರೀತಿಯ ಸ್ವರೂಪಿ ಅಂತ ನಂಬಿರುವಾಗ ಆತನೇ ಇಷ್ಟು ಕಠಿಣವಾಗಿ ವರ್ತಿಸ್ತಾನೆ ಅಂದ್ರೆ ನಮ್ಮೊಳಗಿನ ಭಾಗಗಳನ್ನೇ ಕತ್ತರಿಸಿ ಹಾಕುವುದು ಕ್ರೂರ ಅಂತನ್ಸಲ್ವಾ? ಇದು ಪ್ರತಿಯೊಬ್ಬರ ಮನಸ್ಸಲ್ಲೂ ಮೂಡುವಂತಹ ಅತ್ಯಂತ ಸಹಜವಾದ ಮತ್ತು ಗಂಭೀರವಾದ ಪ್ರಶ್ನೆ. ಮೇಲ್ನೋಟಕ್ಕೆ ಕತ್ತರಿಸುವುದು ಅಂದ್ರೆ ಅದು ನಮಗೆ ನೀಡುತ್ತಿರುವ ಶಿಕ್ಷೆ ಅಂತಾನೆ ಕಾಣುತ್ತೆ. ಹೌದು, ಶಿಕ್ಷೆ ಅಂತಾನೆ ಅನ್ಸೋದು. ಆದರೆ ನಾವು ಇಲ್ಲಿ ಬಳಸಲಾಗಿರುವ ಮೂಲ ಗ್ರೀಕ್ ಭಾಷೆಯ ಕ್ರಿಯಾಪದವನ್ನು ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ಬಳಕೆಯಾಗಿರುವ ಗ್ರೀಕ್ ಪದ ಐರೋ. ಐರೋ. ಹೌದು. ಇದರ ಅರ್ಥ ಕೇವಲ ತೆಗೆದುಹಾಕುವುದು ಅಥವಾ ಕತ್ತರಿಸಿ ಬಿಸಾಕುವುದು ಎಂದಷ್ಟೇ ಅಲ್ಲ. ಈ ಪದದ ಇನ್ನೊಂದು ಬಹಳ ಮುಖ್ಯವಾದ ಅರ್ಥ ಏನಂದ್ರೆ ಮೇಲೆಕ್ಕೆತ್ತುವುದು ಅಥವಾ ಟು ಲಿಫ್ಟ್ ಅಪ್. ಮೇಲೆಕ್ಕೆತ್ತುವುದು ಅಂದ್ರೆ ಮಣ್ಣಿನಲ್ಲಿ ಬಿದ್ದು ಕೊಳೆಯುತ್ತಾ ಸೂರ್ಯನ ಬೆಳಕು ಸಿಗದೆ ಒಣಗುತ್ತಿರುವ ಒಂದು ದುರ್ಬಲ ಕೊಂಬೆಯನ್ನ ಆ ತೋಟಗಾರ ನೋಡಿದಾಗ ಆತ ಅದನ್ನ ನಿರ್ದಯವಾಗಿ ಕತ್ತರಿಸಿ ಬಿಸಾಕುವುದಿಲ್ಲ. ಬದಲಾಗಿ ಆ ಕೊಂಬೆಯನ್ನ ಪ್ರೀತಿಯಿಂದ ಮೇಲೆಕ್ಕೆತ್ತಿ ಅದರ ಮೇಲಿರುವ ಮಣ್ಣನ್ನು ಒರೆಸಿ ಅದಕ್ಕೆ ಸರಿಯಾದ ಆಸರೆ ನೀಡಿ ಅದು ಮತ್ತೆ ಚಿಗುರಲು ಸಹಾಯ ಮಾಡುತ್ತಾನೆ. ಇದೊಂದು ಭಯ ಹುಟ್ಟಿಸುವ ಕ್ರಿಯೆ ಅಲ್ಲ, ಇದೊಂದು ರಕ್ಷಣಾತ್ಮಕ ಕ್ರಿಯೆ. ವಾವ್! ಇದು ನಮ್ಮ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸುತ್ತದೆ ಅಲ್ಲ? ಅಂದ್ರೆ ನಾವು ಜೀವನದಲ್ಲಿ ಸೋತಾಗ ಅಥವಾ ನಮ್ಮ ಬದುಕಿನಲ್ಲಿ ಯಾವುದಾದ್ರೂ ದೊಡ್ಡ ಕಷ್ಟ ಬಂದಾಗ ನಾವು ಸಾಮಾನ್ಯವಾಗಿ ಅದನ್ನ ದೇವರು ನಮ್ಗೆ ಕೊಡ್ತಿರೋ ಶಿಕ್ಷೆ ಅಂತ ಅಂದ್ಕೊಳ್ತೀವಿ. ಖಂಡಿತ, ನಾವೆಲ್ಲರೂ ಹಾಗೆ ಅಂದ್ಕೊಳ್ಳೋದು. ಆದ್ರೆ ಆ ಸೋಲುಗಳು ಅಥವಾ ನಾವು ಕಳೆದುಕೊಂಡ ಕೆಲವು ಸಂಬಂಧಗಳು, ಉದ್ಯೋಗಗಳು ವಾಸ್ತವದಲ್ಲಿ ಆ ಮೇಲೆಕ್ಕೆತ್ತುವ ಪ್ರಕ್ರಿಯೆಯ ಭಾಗ ಆಗಿರಬಹುದು. ನಿಖರವಾಗಿ.
ಲೆಮನೇಟ್ ಮೂಲದಲ್ಲಿ ಇದನ್ನ ಸ್ಪಿರಿಚುವಲ್ ಸ್ಪ್ರಿಂಗ್ ಕ್ಲೀನಿಂಗ್ ಅಂತ ಆಧ್ಯಾತ್ಮಿಕ ಶುದ್ಧೀಕರಣ ಅಂತಲೂ ಕರೆಯಲಾಗಿದೆ ಅಲ್ವಾ? ನಮ್ಮ ಬೆಳವಣಿಗೆಗೆ ಅಡ್ಡಿಯಾಗುತ್ತಿರುವ ಬೇಡವಾದ ಅಂಶಗಳನ್ನು ಶುಚಿಗೊಳಿಸುವ ಪ್ರಕ್ರಿಯೆ. ಹೌದು, ಆ ಸ್ಪಿರಿಚುವಲ್ ಸ್ಪ್ರಿಂಗ್ ಕ್ಲೀನಿಂಗ್ ಅನ್ನೋದು ಅತ್ಯುತ್ತಮವಾದ ಹೋಲಿಕೆ. ಆದರೆ ಈ ಪ್ರೂನಿಂಗ್ ಅಥವಾ ಕತ್ತರಿಸುವಿಕೆ ಪ್ರಾಕ್ಟಿಕಲ್ ಆಗಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಆ heartlight.org-ನಲ್ಲಿ ಒಂದು ಅದ್ಭುತವಾದ ನೈಜ ಪ್ರಪಂಚದ ಉದಾಹರಣೆ ಇದೆ. ಹಾ, ರೈಲ್ವೆ ಹಳಿಗಳ ಉದಾಹರಣೆ. ಹೌದು. ಪೋಷಕರು ತಮ್ಮ ಮಕ್ಕಳನ್ನು ರೈಲ್ವೆ ಹಳಿಗಳ ಮೇಲೆ ಆಟವಾಡದಂತೆ ತಡೆಯುವುದು ಅವರ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವುದಲ್ಲ, ಬದಲಾಗಿ ಅದು ರಕ್ಷಣೆ ಮತ್ತು ಪ್ರೀತಿಯ ಸಂಕೇತ. ನಿಜ. ಆ ಮಕ್ಕಳಿಗೆ ಆ ಕ್ಷಣದಲ್ಲಿ ಅಯ್ಯೋ ನಮ್ಮನ್ನ ಆಟವಾಡಕ್ಕೆ ಬಿಡ್ತಿಲ್ಲ, ಕಟ್ಟಿ ಹಾಕ್ತಿದ್ದಾರೆ ಅಂತ ಅನಿಸ್ಬೋದು. ಖಂಡಿತ. ಆದರೆ ತಂದೆ ತಾಯಿಗೆ ಆ ರೈಲ್ವೆ ಹಳಿಯ ಮೇಲಿರುವ ಅಪಾಯದ ಬಗ್ಗೆ ಅರಿವಿರುತ್ತೆ. ಅದೇ ರೀತಿ ಆ ತೋಟಗಾರ ಆ ಕೊಂಬೆಗಳ ಕೆಲವು ದಾರಿಗಳನ್ನು ಕತ್ತರಿಸಿದಾಗ ಅದು ನಮ್ಮನ್ನು ಶಿಕ್ಷಿಸುವುದಕ್ಕಲ್ಲ, ದೊಡ್ಡ ಅಪಾಯದಿಂದ ಕಾಪಾಡೋದಕ್ಕೆ. ಅಂದ್ರೆ ಆ ಕಠಿಣತೆ ಅಥವಾ ನಿರ್ಬಂಧದ ಹಿಂದೆ ಒಂದು ಆಳವಾದ ಕಾಳಜಿ ಇರುತ್ತೆ ಅಂತಾಯ್ತು. ಆದ್ರೆ ನಾವಿಲ್ಲಿ ಫಲ ನೀಡುವುದು ಅನ್ನೋ ಪದವನ್ನು ಪದೇ ಪದೇ ಬಳಸ್ತಿದ್ದೀವಿ. ಹೌದು. ಇವತ್ತಿನ ಜಗತ್ತಿನಲ್ಲಿ ಹಣ್ಣು ಅಥವಾ ಫಲ ಅಂದ್ರೆ ರಿಸಲ್ಟ್ ಅಂದ್ರೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಮಗೆ ಸಿಗುವ ಪ್ರಮೋಷನ್ ಅಥವಾ ಸಮಾಜದಲ್ಲಿ ಸಿಗುವ ಸ್ಟೇಟಸ್. ಇಲ್ಲಿ ಆ ಫಲ ಅಂದ್ರೆ ಇದೇನಾ? ಖಂಡಿತವಾಗಿಯೂ ಅಲ್ಲ. ಇಲ್ಲಿ ಫಲ ಅಂದ್ರೆ ನಮ್ಮ ಭೌತಿಕವಾದ ಅಥವಾ ಆರ್ಥಿಕವಾದ ಸಾಧನೆಗಳಲ್ಲ. ಇಲ್ಲಿ ಫಲ ಅಂದ್ರೆ ನಮ್ಮ ನೈತಿಕ ಗುಣಗಳು ಮತ್ತು ಸತ್ಕಾರ್ಯಗಳು. ನೈತಿಕ ಗುಣಗಳು. ಹೌದು. ನಾವು ತೋರುವ ಪ್ರೀತಿ, ದಯೆ, ತಾಳ್ಮೆ, ಕರುಣೆ ಮತ್ತು ಕ್ಷಮೆ, ಇವುಗಳೇ ಆ ನಿಜವಾದ ಹಣ್ಣುಗಳು. ಈ ಗುಣಗಳು ನಮ್ಮಲ್ಲಿ ಬೆಳೆಯಬೇಕಾದರೆ ನಮ್ಮೊಳಗಿರುವ ಆ ಅಹಂಕಾರ, ಸ್ವಾರ್ಥ, ಮತ್ಸರ ಮತ್ತು ಕೋಪದಂತಹ ಬೇಡವಾದ ಎಲೆಗಳನ್ನ ಆ ತೋಟಗಾರ ಕತ್ತರಿಸಲೇಬೇಕಾಗ್ತದೆ. ನೀವು ಗಮನಿಸಿ, ಒಂದು ಮರದಲ್ಲಿ ಯಾವ ಕೊಂಬೆ ಹೆಚ್ಚು ಫಲ ಕೊಡುತ್ತದೆಯೋ ಅದನ್ನೇ ತೋಟಗಾರ ಇನ್ನೂ ಹೆಚ್ಚು ಸವರಲು ಹೋಗ್ತಾನೆ. ಅಂದ್ರೆ ನೀವು ಜೀವನದಲ್ಲಿ ಹೆಚ್ಚು ಒಳ್ಳೆಯವರಾಗುತ್ತಿದ್ದಂತೆ ನಿಮ್ಮನ್ನು ಇನ್ನೂ ಹೆಚ್ಚು ಶುದ್ಧೀಕರಿಸುವ, ನಿಮ್ಮನ್ನು ಇನ್ನಷ್ಟು ಉತ್ತಮಗೊಳಿಸುವ ಪ್ರಕ್ರಿಯೆ ನಡೆಯುತ್ತಲೇ ಇರ್ತದೆ. ಸರಿ, ತೋಟಗಾರನ ಕೆಲಸ ಮತ್ತು ಅದರ ಹಿಂದಿನ ಉದ್ದೇಶ ಅರ್ಥವಾಯಿತು. ಆದರೆ ಈ ದ್ರಾಕ್ಷಿ ಬಳ್ಳಿಯಿಂದ ಕತ್ತರಿಸಲ್ಪಡದೆ ಆರೋಗ್ಯಕರವಾಗಿ ಬೆಳೆಯಲು ನಾವು ಏನ್ ಮಾಡಬೇಕು? ನಾವು ಆ ಬಳ್ಳಿಯಲ್ಲಿ ನೆಲೆಗೊಂಡಿರಬೇಕು, ಅಂದ್ರೆ ಅಬೈಡಿಂಗ್. ಹೌದು, ನೆಲೆಗೊಂಡಿರಬೇಕು ಮತ್ತು ಆಜ್ಞೆಗಳನ್ನು ಪಾಲಿಸಬೇಕು ಅಂತ ಹೇಳಲಾಗುತ್ತೆ. ಆದರೆ ಸ್ವಲ್ಪ ಪ್ರಾಮಾಣಿಕವಾಗಿ ಕೇಳ್ತಿದ್ದೀನಿ, ಈ ಆಜ್ಞೆಗಳನ್ನು ಪಾಲಿಸುವುದು ಅನ್ನೋ ಪದವೇ ಒಂಥರ ಕೇಳೋದಕ್ಕೆ ತುಂಬಾ ಯಾಂತ್ರಿಕವಾಗಿ ಅನ್ಸುತ್ತಲ್ವಾ? ಹೌದು, ಇಂದಿನ ಕಾಲಘಟ್ಟದಲ್ಲಿ ಹಾಗೆ ಅನ್ಸೋದು. ಅಂದ್ರೆ ಉದಾಹರಣೆಗೆ ನಾನು ಪ್ರತಿದಿನ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತೀನಿ, ಯಾಕಂದ್ರೆ ನಿಯಮ ಮುರಿದ್ರೆ ನನಗೆ ದಂಡ ಕಟ್ಟಲು ಇಷ್ಟವಿಲ್ಲ. ಆದ್ರೆ ಆ ರೂಲ್ಸ್ ಫಾಲೋ ಮಾಡೋದ್ರಿಂದ ನನಗೆ ಯಾವುದು ದೈವಿಕ ಸಂತೋಷ ಸಿಗೋದಿಲ್ಲ ಅಲ್ವಾ? ಖಂಡಿತ ಸಿಗೋದಿಲ್ಲ. ಹಾಗಾದ್ರೆ ಪ್ರೀತಿ ಮತ್ತು ಆಧ್ಯಾತ್ಮಿಕ ಸಂಬಂಧದಲ್ಲಿ ಹೀಗೆ ನಿಯಮಗಳನ್ನು ಯಾಂತ್ರಿಕವಾಗಿ ಪಾಲಿಸುವುದು ಹೇಗೆ ನೆಮ್ಮದಿ ಅಥವಾ ಸಂತೋಷ ತರಲು ಸಾಧ್ಯ? ಇದು ತುಂಬಾ ನೀರಸವಾದ ಕಾನ್ಸೆಪ್ಟ್ ಅನ್ಸುತ್ತಲ್ವಾ? ಇದು ಅನೇಕರ ಅತ್ಯಂತ ಸಹಜವಾದ ಗೊಂದಲ. ನಿಯಮಗಳು ಎಂದರೆ ನಮ್ಮ ಪಾಲಿಗೆ ಅದೊಂದು ರೀತಿಯ ಬಂಧನ. ನಾವದನ್ನು ಉಸಿರುಗಟ್ಟಿಸುವ ಚೌಕಟ್ಟು ಅಂತಲೇ ಭಾವಿಸ್ತೀವಿ. ಹೌದು. ಆದರೆ ಐತಿಹಾಸಿಕವಾಗಿ, ವಿಶೇಷವಾಗಿ ಗಾಡ್ ಕ್ವೆಶ್ಚನ್ಸ್ ಮೂಲದಲ್ಲಿ ಪ್ರಸ್ತಾಪವಾಗಿರುವಂತೆ, ಹಳೆಯ ಒಡಂಬಡಿಕೆಯ ಓಲ್ಡ್ ಟೆಸ್ಟಮೆಂಟ್ನ ಯಶಾಯ ಮತ್ತು ಜೆಫನಿಯಾ ಅವರಂತಹ ಪ್ರವಾದಿಗಳ ಬರಹಗಳನ್ನು ನಾವು ವಿಶ್ಲೇಷಿಸಿದ್ರೆ ವಿಧೇಯತೆ ಮತ್ತು ಸಂತೋಷದ ನಡುವೆ ಒಂದು ಅದ್ಭುತವಾದ ಸಂಪರ್ಕವಿದೆ. ವಿಧೇಯತೆ ಮತ್ತು ಸಂತೋಷದ ನಡುವಿನ? ಹೌದು. ದೇವರ ಆಜ್ಞೆಗಳನ್ನು ಪಾಲಿಸುವುದು ಎಂದರೆ ದಂಡದ ಭಯದಿಂದ ಟ್ರಾಫಿಕ್ ರೂಲ್ಸ್ ಪಾಲಿಸಿದಂತಲ್ಲ. ಬದಲಾಗಿ ಆ ನಿಯಮಗಳನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡು ಪಾಲಿಸುವುದರಿಂದ ನಮ್ಮ ಒಳಗಿನಿಂದಲೇ ಒಂದು ಪವಿತ್ರ ಉಲ್ಲಾಸ ಸೃಷ್ಟಿಯಾಗ್ತದೆ. ಪವಿತ್ರ ಉಲ್ಲಾಸ ಅಂದ್ರೆ ಆ ಹೋಲಿ ಹಿಲಾರಿಟಿ? ನಿಖರವಾಗಿ. ಆ ನಿಯಮಗಳ ಪಾಲನೆಯೇ ನಮಗೆ ಸ್ವಾತಂತ್ರ್ಯದಂತೆ ಭಾಸವಾಗುವುದು ಅಂತನಾ? ಇದು ಹೇಗೆ ಸಾಧ್ಯ? ಇದನ್ನ ಅರ್ಥ ಮಾಡಿಕೊಳ್ಳಲು ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನ ನೋಡಬೇಕು. ನಾವು ಯಾವುದೇ ಕೆಲಸವನ್ನು ನಾನು ಮಾಡಲೇಬೇಕು ಹ್ಯಾವ್ ಟು ಎಂಬ ಒತ್ತಡದಿಂದ ಅಥವಾ ಬೇರೆ ದಾರಿಯಿಲ್ಲದೆ ಮಾಡಿದಾಗ ಅದು ನಮಗೆ ಹೊರೆ ಆಗುತ್ತದೆ. ನಮ್ಮ ಶಕ್ತಿಯನ್ನೆಲ್ಲ ಹೀರ್ಬಿಡ್ತದೆ. ಹೌದು. ಆದರೆ ಅದೇ ಕೆಲಸವನ್ನು ನಾನು ಮಾಡಲು ಇಷ್ಟಪಡುತ್ತೇನೆ ವಾಂಟ್ ಟು ಎಂಬ ಮನಸ್ಥಿತಿಯಿಂದ ಮಾಡಿದಾಗ ಎಷ್ಟೇ ಕಷ್ಟವಾದರೂ ಅದರಲ್ಲಿ ನಮಗೆ ಆಳವಾದ ಸಂತೋಷ ಸಿಗುತ್ತದೆ. ವಿಧೇಯತೆ ಎನ್ನುವುದು ಭಯದಿಂದ ಬಂದಾಗ ಅದು ಕೇವಲ ಗುಲಾಮಗಿರಿ. ಆದರೆ ಅದೇ ವಿಧೇಯತೆ ಆಳವಾದ ಪ್ರೀತಿಯಿಂದ ಬಂದಾಗ ಅದು ನೈಜ ಸ್ವಾತಂತ್ರ್ಯ. ವಾವ್!
ಇದನ್ನ ಕೇಳಿದಾಗ ನನಗೆ ಗೆತ್ಸೆಮನೆ ತೋಟದಲ್ಲಿ ಯೇಸು ಎದುರಿಸಿದ ಆ ಅತ್ಯಂತ ಕಠಿಣವಾದ ಸನ್ನಿವೇಶ ನೆನಪಿಗೆ ಬರ್ತಿದೆ. ಖಂಡಿತ, ಅದು ಅತ್ಯುತ್ತಮವಾದ ಉದಾಹರಣೆ. ಶಿಲುಬೆಗೇರುವ ಮುನ್ನಾ ದಿನ ಅತ್ಯಂತ ಕ್ರೂರವಾದ ಸಾವು ಕಣ್ಣೆದುರಿಗಿದ್ದಾಗ ಯೇಸು, ಸಾಧ್ಯವಾದಲೇ ಈ ಕಷ್ಟವನ್ನು ನನ್ನಿಂದ ದೂರ ಮಾಡು, ಆದರೆ ನನ್ನ ಇಚ್ಛೆಯಂತೆ ಅಲ್ಲ, ನಿನ್ನ ಇಚ್ಛೆಯಂತೆಯೇ ಆಗಲಿ ಅಂತ ಪ್ರಾರ್ಥಿಸ್ತಾರೆ. ಇಲ್ಲಿ ಯೇಸು ದೇವರ ಇಚ್ಛೆಗೆ ವಿಧೇಯರಾಗಿದ್ದು ಸಾವಿನ ಭಯದಿಂದಲೋ ಅಥವಾ ಬೇರೆ ದಾರಿಯಿಲ್ಲದೆ ಬಲವಂತದಿಂದಲೂ ಅಲ್ಲ, ಆತನಿಗೆ ತನ್ನ ತಂದೆಯ ಮೇಲಿದ್ದ ಅಗಾಧವಾದ ಪ್ರೀತಿಯಿಂದ. ಹೌದು, ಪ್ರೀತಿಯಿಂದ ಮಾಡುವ ವಿಧೇಯತೆ ಮಾತ್ರ ಎಷ್ಟೇ ಕಷ್ಟವಾದರೂ ಇಂತಹ ಅಸಾಧ್ಯವಾದ ತ್ಯಾಗವನ್ನು ಮಾಡಲು ಪ್ರೇರಣೆ ನೀಡುತ್ತದೆ ಅಲ್ವಾ? ಹೌದು, ನೀವು ಹೇಳಿದು ಅಕ್ಷರಶಃ ಸರಿ. ವಿಧೇಯತೆ ಎನ್ನುವುದು ಪ್ರೀತಿಯ ಸಹಜವಾದ ಅಭಿವ್ಯಕ್ತಿಯೇ ಹೊರತು ಭಯದ ಸಂಕೇತವಲ್ಲ. ನಾವು ಯಾರನ್ನಾದರೂ ನಿಜವಾಗಲೂ ಪ್ರೀತಿಸಿದರೆ ಅವರ ಇಚ್ಛೆಯನ್ನು ಪೂರೈಸುವುದು ನಮಗೆ ಎಂದಿಗೂ ಹೊರೆಯಾಗೋದಿಲ್ಲ, ಬದಲಾಗಿ ಅದು ನಮಗೆ ಸಂತೋಷವನ್ನು ತರುತ್ತದೆ. ನಿಜ. ಈಗ ನಮ್ಮ ಮುಂದಿರುವ ದೊಡ್ಡ ಪ್ರಶ್ನೆ ಎಂದರೆ, ಈ ರೀತಿಯ ಪ್ರೀತಿಯನ್ನು ನಾವು ನಮ್ಮ ಬದುಕಿನಲ್ಲಿ ಹೇಗೆ ಅಳವಡಿಸಿಕೊಳ್ಳುವುದು? ನಾವು ಆ ದ್ರಾಕ್ಷಿ ಬಳ್ಳಿಗೆ ಅಂಟಿಕೊಂಡಿರುವುದು ಅಂದ್ರೆ ನೆಲೆಗೊಂಡಿರುವುದು ಹೇಗೆ? ಇದಕ್ಕಿರುವ ಏಕೈಕ ಮತ್ತು ಅತ್ಯಂತ ಪ್ರಭಾವಶಾಲಿ ಮಾರ್ಗ ಎಂದರೆ ಗುಣಮಟ್ಟದ ಸಮಯವನ್ನು, ಅಂದರೆ ಕ್ವಾಲಿಟಿ ಟೈಮ್ ಕಳೆಯುವುದು. ಅಂದ್ರೆ ಪ್ರಾರ್ಥನೆ, ಧ್ಯಾನ ಅಥವಾ ಮೌನದ ಮೂಲಕ ಆ ಶಕ್ತಿಯೊಂದಿಗೆ ನಿರಂತರ ಸಂಪರ್ಕದಲ್ಲಿರುವುದು. ಒಟ್ಟಿಗೆ ಪ್ರಾರ್ಥಿಸುವ ಕುಟುಂಬ ಒಟ್ಟಿಗೆ ಇರುತ್ತದೆ ಅನ್ನೋ ಒಂದು ಹಳೆಯ ಮಾತಿದೆ ಅಲ್ವಾ? ಹೌದು. ದ ಫ್ಯಾಮಿಲಿ ದಟ್ ಪ್ರೇಸ್ ಟುಗೆದರ್ ಸ್ಟೇಸ್ ಟುಗೆದರ್. ಅದೇ ರೀತಿ ನಾವು ನಮ್ಮ ಮೂಲದೊಂದಿಗೆ, ಆ ಆಂತರಿಕ ಶಕ್ತಿಯೊಂದಿಗೆ ಪ್ರತಿದಿನ ಒಂದಷ್ಟು ಸಮಯ ಕಳೆದ್ರೆ ಆ ಸಂಬಂಧ ಗಟ್ಟಿಯಾಗ್ತದೆ. ಇಂದಿನ ನಮ್ಮ ವಿಪರೀತ ಒತ್ತಡದ ಬದುಕಿನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡಿ ಆತಂಕಕ್ಕೆ ಒಳಗಾಗುವ ಬದಲು ಆಂತರಿಕ ಮೌನದಲ್ಲಿ ಒಂದಷ್ಟು ಸಮಯ ಕಳೆಯುವುದೇ ಆ ಬಳ್ಳಿಗೆ ಅಂಟಿಕೊಳ್ಳುವ ಪ್ರಕ್ರಿಯೆ. ಖಂಡಿತ. ಆ ಸಂಪರ್ಕ ಗಟ್ಟಿ ಇದ್ದಾಗ ಮಾತ್ರ ಆ ಪ್ರೀತಿ ನಮ್ಮೊಳಗೆ ನಿರಂತರವಾಗಿ ಹರಿಯಲು ಸಾಧ್ಯ. ಮತ್ತು ಆ ಪ್ರೀತಿ, ಆ ವಿಧೇಯತೆ ಕೇವಲ ನಮ್ಮನ್ನು ಸರಿಪಡಿಸುವುದಷ್ಟೇ ಅಲ್ಲ, ದೇವರೊಂದಿಗಿನ ನಮ್ಮ ಸಂಬಂಧದ ಇಡೀ ಸ್ವರೂಪವನ್ನೇ ಬುಡಮೇಲ್ ಮಾಡಿಬಿಡ್ತದೆ. ಇಲ್ಲಿ ವಿಷಯ ನಿಜಕ್ಕೂ ರೋಚಕವಾಗುತ್ತೆ. ಹೌದು. ಪ್ರಾಚೀನ ಕಾಲದ ಮಾಲೀಕ ಮತ್ತು ಸೇವಕನ ಆ ಸಂಬಂಧವನ್ನು ಒಮ್ಮೆ ಊಹಿಸ್ಕೊಳ್ಳಿ. ಆ ಕಾಲದಲ್ಲಿ ಸೇವಕನ ಕೆಲಸ ಕೇವಲ ಆಜ್ಞೆಗಳನ್ನು ಚಾಚೂ ತಪ್ಪದೆ ಪಾಲಿಸುವುದು ಮಾತ್ರ. ಯಜಮಾನ ಯಾಕೆ ಆ ಆಜ್ಞೆ ಕೊಟ್ಟಿದ್ದಾನೆ, ಅವನ ಮುಂದಿನ ಉದ್ದೇಶವೇನು ಅಂತ ಕೇಳುವ ಹಕ್ಕು ಅಥವಾ ಸ್ವಾತಂತ್ರ್ಯ ಸೇವಕನಿಗೆ ಖಂಡಿತ ಇರಲಿಲ್ಲ. ಪ್ರಶ್ನೆ ಮಾಡಿದ್ರೆ ಅದು ದೊಡ್ಡ ಅಪರಾಧವಾಗುತ್ತಿತ್ತು. ಆದರೆ ಯೇಸು ಇಲ್ಲಿ ಬಹಳ ದೊಡ್ಡದೊಂದು ಕ್ರಾಂತಿಕಾರಿ, ಆ ಕಾಲಘಟ್ಟಕ್ಕೆ ಅರಗಿಸಿಕೊಳ್ಳಲಾಗದ ಮಾತನ್ನು ಹೇಳ್ತಾನೆ. ನಾನು ಇನ್ನು ಮುಂದೆ ನಿಮ್ಮನ್ನು ಸೇವಕರು ಎಂದು ಕರೆಯುವುದಿಲ್ಲ, ನಿಮ್ಮನ್ನು ಸ್ನೇಹಿತರು ಎಂದು ಕರೆಯುತ್ತೇನೆ ಅಂತ. ಎಕ್ಸಾಕ್ಟ್ಲಿ. ಇದು ನಿಜಕ್ಕೂ ಮೈ ಜುಮ್ಮೆನಿಸುವಂತಿದೆ. ಬ್ರಹ್ಮಾಂಡದ ಸೃಷ್ಟಿಕರ್ತ ಅಥವಾ ಆ ಪರಮಶಕ್ತಿ ಸಾಮಾನ್ಯ ಮನುಷ್ಯರನ್ನು ಸ್ನೇಹಿತರು ಅಂತ ಕರೆಯುವುದು ಆ ಕಾಲದ ಧಾರ್ಮಿಕ ಚೌಕಟ್ಟಿನಲ್ಲಿ ಒಂದು ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿರಬೇಕು. ಹೌದು. ದೇವರೆಂದರೆ ಕೇವಲ ಭಯಪಡಬೇಕಾದ ಒಂದು ಶಕ್ತಿ ಅನ್ನೋ ನಂಬಿಕೆಯಿದ್ದ ಕಾಲವದು. ಇಲ್ಲಿ ಸ್ನೇಹಿತ ಅನ್ನೋ ಪದ ಯಾಕೆ ಇಷ್ಟು ಮುಖ್ಯವಾಗ್ತದೆ ಅಂದ್ರೆ, ಯೇಸು ತನ್ನ ಶಿಷ್ಯರಿಗೆ ಹೇಳ್ತಾನೆ, ನಾನು ತಂದೆಯಿಂದ ಕೇಳಿಸಿಕೊಂಡ ಎಲ್ಲವನ್ನೂ ನಿಮಗೆ ತಿಳಿಸಿದ್ದೇನೆ. ಅಂದ್ರೆ ಇಲ್ಲಿ ಯಜಮಾನ ಮತ್ತು ಗುಲಾಮನ ನಡುವೆ ಇರುವಂತೆ ಯಾವುದೇ ಮುಚ್ಚುಮರೆಯಿಲ್ಲ, ರಹಸ್ಯಗಳಿಲ್ಲ. ಇವತ್ತಿನ ಆಧುನಿಕ ಭಾಷೆಯಲ್ಲಿ ಹೇರೋದಾದ್ರೆ ಇದೊಂದು ಸಂಪೂರ್ಣ ಪಾರದರ್ಶಕತೆ, ಅಂದ್ರೆ ಟ್ರಾನ್ಸ್ಪರೆನ್ಸಿ. ಹೌದು. ದೇವರು ತನ್ನ ಹೃದಯದ ಉದ್ದೇಶಗಳನ್ನ, ತನ್ನ ಆಳವಾದ ರಹಸ್ಯಗಳನ್ನು ಮನುಷ್ಯರೊಂದಿಗೆ ಹಂಚಿಕೊಂಡಿದ್ದಾನೆ ಅನ್ನೋದು ಎಂತಹ ಅದ್ಭುತವಾದ ಕಲ್ಪನೆ ಅಲ್ವಾ? ನಿಜ. ಒಬ್ಬ ಸೇವಕ ತನಗೆ ಶಿಕ್ಷೆ ಆಗುತ್ತದೆ ಎಂಬ ಭಯದಿಂದ ಕೆಲಸ ಮಾಡುತ್ತಾನೆ, ಆದರೆ ಒಬ್ಬ ಸ್ನೇಹಿತ ಸಮಾನ ಉದ್ದೇಶದಿಂದ, ಒಳಗಿನ ಪ್ರೀತಿಯಿಂದ ಕೆಲಸ ಮಾಡುತ್ತಾನೆ. ಇದರ ಜೊತೆಗೆ ಯೇಸು ಹೇಳುವ ಇನ್ನೊಂದು ಮಾತು ನಮ್ಮನ್ನು ಸಂಪೂರ್ಣವಾಗಿ ಬೆರಗುಗೊಳಿಸುತ್ತದೆ. ಯಾವುದು ಅದು? ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ಆದರೆ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಈ ಮಾತಿನಲ್ಲಿರುವ ಆ ಉಚಿತವಾದ ಉಡುಗೊರೆಯ ಅಂದ್ರೆ ಆ ಗಿಫ್ಟೆಡ್ನೆಸ್ನ ಭಾವನೆಯನ್ನು ನಾವು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ನಾವು ನಮ್ಮ ಸ್ವಂತ ಸಾಮರ್ಥ್ಯದಿಂದ, ನಮ್ಮ ಯೋಗ್ಯತೆಯಿಂದ ಅಥವಾ ಪುಣ್ಯದ ಕೆಲಸಗಳಿಂದ ಈ ದೈವಿಕ ಸ್ನೇಹವನ್ನು ಸಂಪಾದಿಸಿದ್ದಲ್ಲ. ಜಗತ್ತಿನ ಅತ್ಯಂತ ಶ್ರೇಷ್ಠ ವ್ಯಕ್ತಿಯೊಬ್ಬ ಗುಂಪಿನಲ್ಲಿರುವ ನೂರಾರು ಜನರ ನಡುವೆ ನಮ್ಮ ಯಾವುದೇ ಹಿನ್ನೆಲೆಯನ್ನು ನೋಡವೇ ನಮ್ಮನ್ನೇ ಹುಡುಕಿಕೊಂಡು ಬಂದು ನಮ್ಮ ಹೆಗಲ ಮೇಲೆ ಕೈಹಾಕಿ ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳಲಾಗ ಆಗುವ ಅದ್ಭುತ ಅನುಭವ ಇದು. ನಿಖರವಾಗಿ
ಇದೊಂದು ನಿರಪೇಕ್ಷವಾದ ಅಥವಾ ಅನ್ಕಂಡೀಷನಲ್ ಆಯ್ಕೆ. ಆದ್ರೆ ಇಲ್ಲಿ ನಾನು ಇನ್ನೊಂದು ಆಯಾಮವನ್ನು ನೋಡ್ತಿದ್ದೀನಿ. ಯಾವುದೇ ದೊಡ್ಡ ಉಡುಗೊರೆ ಅಥವಾ ಉನ್ನತ ಸ್ಥಾನ ಕೇವಲ ಸಂಭ್ರಮಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ ಅಲ್ವಾ? ಹೌದು, ಅದರದೇ ಆದ ತೂಕ ಇರುತ್ತೆ. ನಮಗೆ ಯಾರಾದ್ರೂ ಇಷ್ಟೊಂದು ದೊಡ್ಡ ಸ್ಥಾನ ಕೊಟ್ರೆ ಅದರ ಜೊತೆಗೆ ಅಷ್ಟೇ ದೊಡ್ಡ ಜವಾಬ್ದಾರಿಯೂ ಹೆಗಲಿರುತ್ತೆ. ಆ ಜವಾಬ್ದಾರಿಯೇ ನಾವು ಹಿಂದೆಯೇ ಮಾತನಾಡಿದ ಶಾಶ್ವತವಾದ ಫಲ ನೀಡುವುದು. ನಾವು ಗಳಿಸುವ ಕೀರ್ತಿ, ಹಣ, ಅಧಿಕಾರ ಇವೆಲ್ಲವೂ ಇಂದು ಬಂದು ನಾಳೆ ನಾಶವಾಗುವ ತಾತ್ಕಾಲಿಕ ಫಲಗಳು. ಆದರೆ ನಮ್ಮ ಉತ್ತಮ ನಡತೆ, ನಾವು ಮಾಡುವ ತ್ಯಾಗ ಮತ್ತು ನಮ್ಮ ಪ್ರೀತಿಯಿಂದ ಇತರರ ಬದುಕಿನಲ್ಲಿ ನಾವು ಬೀರುವ ಪ್ರಭಾವ ಇದೆಯಲ್ಲ, ಅದು ಶಾಶ್ವತವಾದದ್ದು. ಹೌದು. ಆ ತ್ಯಾಗಮಯೀ ಪ್ರೀತಿಯ ಅಥವಾ ಆ ಸ್ಯಾಕ್ರಿಫಿಷಿಯಲ್ ಲವ್ನ ಪರಮಾವಧಿಯನ್ನು ಯೇಸು ಹೀಗೆ ವಿವರಿಸುತ್ತಾನೆ: ಸ್ನೇಹಿತರಿಗಾಗಿ ಪ್ರಾಣ ಕೊಡುವುದಕ್ಕಿಂತ ದೊಡ್ಡ ಪ್ರೀತಿ ಮತ್ತೊಂದಿಲ್ಲ. ಲೆಮನ್ 8 ಮೂಲದಲ್ಲಿ ಮೆಮೋರಿಯಲ್ ಡೇ ನೆನಪಿನ ಕುರಿತು ಉಲ್ಲೇಖಿಸುವಾಗ ಇದನ್ನೇ ಚರ್ಚಿಸಲಾಗಿದೆ ಅಲ್ವಾ? ಹೌದು. ಒಬ್ಬ ಸೈನಿಕ ತನ್ನ ದೇಶವಾಸಿಗಳಿಗಾಗಿ ಗಡಿಯಲ್ಲಿ ಪ್ರಾಣ ಕೊಡುವುದು, ಅಥವಾ ಒಬ್ಬ ತಾಯಿ ತನ್ನ ಮಗುವಿಗಾಗಿ ತನ್ನ ಇಡೀ ಜೀವನವನ್ನು ಮುಡಿಪಾಡಿಡುವುದು, ಈ ತ್ಯಾಗದ ಪ್ರೀತಿಗೆ ನಾವು ನೋಡಬಹುದಾದ ಅತ್ಯುತ್ತಮ ಉದಾಹರಣೆಗಳು. ತ್ಯಾಗದ ಪ್ರೀತಿಯ ಬಗ್ಗೆ ಮಾತನಾಡುವಾಗ ನಾನು ಸ್ವಲ್ಪ ಭಿನ್ನವಾದ ಮತ್ತು ಕಷ್ಟವಾದ ಪ್ರಶ್ನೆಯೊಂದನ್ನು ಕೇಳಲೇಬೇಕು. ಕೇಳಿ. ಸ್ನೇಹಿತರಿಗಾಗಿ, ನಮಗೆ ಬೇಕಾದವರಿಗಾಗಿ ಪ್ರಾಣ ಕೊಡುವುದು, ತ್ಯಾಗ ಮಾಡುವುದು ಅರ್ಥವಾಗುತ್ತದೆ. ಅದು ಮಾನವನಿಗೆ ಸಹಜವಾಗಿರುವ ಗುಣ. ಆದರೆ ನಮ್ಮ ಶತ್ರುಗಳ ಕಥೆಯೇನು? ನಮ್ಗೆ ಪರಿಚಯವೇ ಇಲ್ಲದ, ನಮಗೆ ಯಾವುದೇ ರೀತಿಯಲ್ಲಿ ಸಂಬಂಧಪಡದ ಅಪರಿಚಿತರ ಕಥೆಯೇನು? ಈ ಪ್ರೀತಿಯ ವ್ಯಾಪ್ತಿ ಕೇವಲ ನಮ್ಮ ಆಪ್ತರಿಗೆ ಮಾತ್ರ ಅಥವಾ ನಮ್ಮದೇ ಗುಂಪಿನವರಿಗೆ ಮಾತ್ರ ಸೀಮಿತವೇ? ದ್ರಾಕ್ಷಿ ಬಳ್ಳಿಗೆ ಅಂಟಿಕೊಂಡಿರುವ ಕೊಂಬೆಗಳು ಬರೀ ಒಂದು ಕಡೆ ಮಾತ್ರ ಫಲ ಕೊಡುತ್ತವೆಯಾ? ಇದೊಂದು ಅತ್ಯಂತ ವಿಮರ್ಶಾತ್ಮಕವಾದ ಪ್ರಶ್ನೆ. ಯೇಸು ಸ್ನೇಹಿತರಿಗಾಗಿ ಅಂತ ಹೇಳಿದಾಗ ನಾವು ಆ ಸ್ನೇಹಿತ ಅನ್ನೋ ಪದದ ವ್ಯಾಪ್ತಿಯನ್ನು ಬಹಳ ಸಂಕುಚಿತವಾಗಿ ನಮ್ಮ ಗುಂಪಿಗೆ ಮಾತ್ರ ಸೀಮಿತವಾಗಿ ನೋಡ್ತೇವೆ. ಆದರೆ ಯೇಸುವಿನ ಇಡೀ ಜೀವನ ಮತ್ತು ಆತನ ಅಂತಿಮ ಕ್ಷಣಗಳನ್ನು ಗಮನಿಸಿ. ಹೌದು, ಶಿಲುಬೆಯ ಮೇಲಿದ್ದಾಗಲೂ ಆತ ತನ್ನನ್ನು ಚಿತ್ರಹಿಂಸೆ ಕೊಟ್ಟು ಕೊಲ್ಲುತ್ತಿರುವರಿಗಾಗಿಯೂ ತಂದೆಯೇ ಇವರನ್ನು ಕ್ಷಮಿಸು ಅಂತ ಪ್ರಾರ್ಥಿಸಿದನು. ಅಂದ್ರೆ ಆತ ಕೇವಲ ತನ್ನ ಆಪ್ತ ಅನುಯಾಯಿಗಳಿಗಾಗಿ ಮಾತ್ರ ಪ್ರಾಣ ಕೊಡಲಿಲ್ಲ, ಆತನನ್ನು ದ್ವೇಷಿಸಿದವರಿಗಾಗಿಯೂ ಆತನಿಗೆ ನೋವು ನೀಡಿದವರಿಗಾಗಿಯೂ ಪ್ರಾಣ ತೆತ್ತನು. ಅಂದರೆ ಇಲ್ಲಿ ಸ್ನೇಹಿತರು ಎಂದರೆ ಇಡೀ ಮಾನವಕುಲ. ಹೌದು, ನಮ್ಮ ಶತ್ರುಗಳನ್ನು ಪ್ರೀತಿಯಿಂದ, ಸಹಾನುಭೂತಿಯಿಂದ ನೋಡುವ ವಿಶಾಲವಾದ ದೃಷ್ಟಿಕೋನ ಇದು. ಯಾರು ನಮ್ಮನ್ನು ದ್ವೇಷಿಸುತ್ತಾರೋ, ಯಾರು ನಮಗೆ ಕೇಡು ಬಯಸುತ್ತಾರೋ ಅವರೊಳಗೂ ಅದೇ ದ್ರಾಕ್ಷಿ ಬಳ್ಳಿಯ ಅಂಶವಿದೆ ಎಂದು ಗುರುತಿಸುವುದೇ, ಭೇದಭಾವವಿಲ್ಲದೆ ಪ್ರೀತಿಸುವುದೇ ಆ ಶಾಶ್ವತವಾದ ಫಲ. ಇದೊಂದು ಅದ್ಭುತವಾದ ಮತ್ತು ನಮ್ಮ ಕಣ್ಣು ತೆರೆಸುವಂಥ ಒಳನೋಟ. ಶತ್ರುವನ್ನು ಕೂಡ ಸ್ನೇಹಿತನನ್ನಾಗಿ ನೋಡುವ, ಭೇದಭಾವವಿಲ್ಲದ ಆ ಪ್ರೀತಿಯೇ ಅತ್ಯುನ್ನತವಾದ ಫಲ. ಸರಿ, ನಾವು ಈ ಆಳವಾದ ಸಂಭಾಷಣೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಹೌದು. ಈ ಎಲ್ಲ ಪ್ರಾಚೀನ ಜ್ಞಾನ ಇಂದಿನ ನಮ್ಮ ಆಧುನಿಕ ಜೀವನಕ್ಕೆ, ವಿಶೇಷವಾಗಿ ನಾವು ಆರಂಭದಲ್ಲಿ ಹೇಳಿದ ಆ ಆತಂಕವಿಲ್ಲದ ನೆಮ್ಮದಿಯನ್ನು ಕಂಡುಕೊಳ್ಳಲು ಹೇಗೆ ಸಹಾಯ ಮಾಡ್ತದೆ ಅನ್ನೋದನ್ನು ಒಮ್ಮೆ ಕ್ರೋಢೀಕರಿಸೋಣ. ಆಜ್ಞೆಗಳನ್ನು ಪಾಲಿಸುವುದು ಒಂದು ಸಕ್ರಿಯ ಪ್ರಕ್ರಿಯೆ, ಸೌರವಿಕೆ ಎಂಬುದು ದೇವರ ರಕ್ಷಣಾತ್ಮಕ ಪ್ರೀತಿ, ಮತ್ತು ವಿಧೇಯತೆಯು ಸಂಪೂರ್ಣ ಸಂತೋಷಕ್ಕೆ ದಾರಿ ಮಾಡಿಕೊಡ್ತದೆ. ನಿಖರವಾಗಿ ಇಂದಿನ ನಮ್ಮ ಅತಿದೊಡ್ಡ ಸಮಸ್ಯೆಯೆಂದರೆ ಮಾಹಿತಿ ಸ್ಫೋಟ ಅಥವಾ ಇನ್ಫಾರ್ಮೇಷನ್ ಓವರ್ಲೋಡ್. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ನಮಗೆ ನೂರಾರು ನೋಟಿಫಿಕೇಷನ್ಗಳು, ಜಗತ್ತಿನ ಮೂಲೆ ಮೂಲೆಯ ವಿವಾದಗಳು, ನೆಗೆಟಿವ್ ಸುದ್ದಿಗಳು ಬಂದು ಅಪ್ಪಳಿಸ್ತಿರ್ತವೆ. ನಿಜ, ನಾವು ಡಿಜಿಟಲ್ ಆಗಿ ಜಗತ್ತಿನ ಪ್ರತಿಯೊಂದಕ್ಕೂ ಕನೆಕ್ಟ್ ಆಗಿದ್ದೀವಿ ಅನ್ನೋ ಭ್ರಮೆಯಲ್ಲಿ ಇರ್ತೀವಲ್ವಾ? ಹೌದು, ಆದರೆ ಆಳದಲ್ಲಿ ನಮ್ಮ ಮೂಲದೊಂದಿಗೆ ನಾವು ಸಂಪರ್ಕವನ್ನು ಕಳೆದುಕೊಂಡಿರ್ತೇವೆ. ಅದಕ್ಕೆ ನಮ್ಮಲ್ಲಿ ಸದಾ ಒಂದು ಬಗೆಯ ಆತಂಕ, ಏಕಾಗ್ರತೆಯ ಕೊರತೆ ಮತ್ತು ನೆಮ್ಮದಿಯಿಲ್ಲದ ಸ್ಥಿತಿ ಇರ್ತದೆ. ಹೌದು, ನಾವು ಸದಾ ಒಂದು ರೀತಿಯ ಎಚ್ಚರಿಕೆಯ ಸ್ಥಿತಿಯಲ್ಲಿ, ಅಂದ್ರೆ ಆ ಪ್ಯಾನಿಕ್ ಮೋಡ್ನಲ್ಲಿರ್ತೀವಿ. ದ್ರಾಕ್ಷಿ ಬಳ್ಳಿಯ ರೂಪಕ ನಮಗೆ ಸ್ಪಷ್ಟವಾಗಿ ಹೇಳುವುದು ಇದನ್ನೇ. ನಾವು ನೂರಾರು ಬೇಡವಾದ ವಿಷಯಗಳಿಗೆ, ಅಂದ್ರೆ ಒಣಗಿದ ಕೊಂಬೆಗಳಿಗೆ ಕನೆಕ್ಟ್ ಆಗಿ ನಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಿಕೊಳ್ಳುವ ಬದಲು ಆ ನಿಜವಾದ ದ್ರಾಕ್ಷಿ ಬಳ್ಳಿಗೆ, ಅಂದರೆ ಸತ್ಯ, ಪ್ರೀತಿ ಮತ್ತು ಆಂತರಿಕ ಮೌನಕ್ಕೆ ಅಂಟಿಕೊಂಡಿರಬೇಕು. ಖಂಡಿತ. ವಿಧೇಯತೆಯಿಂದ ಬರುವ ಆ ಪವಿತ್ರ ಉಲ್ಲಾಸವನ್ನು ಅನುಭವಿಸಬೇಕು. ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನು
ಆ ತೋಟಗಾರ ಮಾಡುವ ಕತ್ತರಿಸುವಿಕೆಯನ್ನು ಶಿಕ್ಷೆ ಅಂತ ಭಾವಿಸದೆ ಅದು ನಮ್ಮನ್ನು ಮೇಲೆಕ್ಕೆತ್ತುವ ಪ್ರಕ್ರಿಯೆಯಂತ ಅರಿತುಕೊಳ್ಳಬೇಕು. ಹೌದು. ಆಗ ಬಾಹ್ಯ ಪ್ರಪಂಚದಲ್ಲಿ ಎಷ್ಟೇ ಬಿರುಗಾಳಿಗಳಿದ್ರೂ ಎಷ್ಟೇ ಗದ್ದಲವಿದ್ರೂ ನಮ್ಮ ಒಳಗೆ ಒಂದು ಅಚಲವಾದ ಶಾಂತಿ ನೆಲೆಸ್ತದೆ. ವಿಮರ್ಶಾತ್ಮಕವಾಗಿ ಯೋಚಿಸಲು ಮತ್ತು ಜೀವನದಲ್ಲಿ ನೈಜ ಸಂತೋಷವನ್ನು ಕಂಡುಕೊಳ್ಳಲು ಈ ಜ್ಞಾನ ನಿಜಕ್ಕೂ ಒಂದು ದಾರಿದೀಪ. ನಿಜ. ಕಾರ್ಯಕ್ರಮ ಮುಗಿಸೋ ಮುನ್ನ ಒಂದು ಕೊನೆಯ ಆದರೆ ಅತ್ಯಂತ ಪ್ರಚೋದನಾತ್ಮಕವಾದ ಚಿಂತನೆಯನ್ನು ನಾವು ಚರ್ಚಿಸಲೇಬೇಕು. ಖಂಡಿತ, ಹೇಳಿ. ಇದು ನಮ್ಮ ಮೂಲಗಳಲ್ಲಿ ನೇರವಾಗಿ ಪ್ರಸ್ತಾಪವಾಗಿಲ್ಲದಿದ್ರೂ ನಾವು ಮಾತನಾಡಿದ ವಿಷಯದಿಂದಲೇ ಹುಟ್ಟಿಕೊಂಡ ಆಳವಾದ ಪ್ರಶ್ನೆ. ನಾವು ಆಗಲೇ ಆ ಬೆಂಕಿಗೆ ಹಾಕಲಾಗುವ ಫಲ ನೀಡದ ಒಣಗಿದ ಕೊಂಬೆಗಳ ಬಗ್ಗೆ ಮಾತನಾಡಿದೆವು. ನಮ್ಮ ಸಾಮಾನ್ಯ ಮನುಷ್ಯನ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಆ ಸತ್ತ ಕೊಂಬೆಗಳು ಎಂದರೆ ಬೇರೆ ವ್ಯಕ್ತಿಗಳು, ನಮಗಿಂತ ಕೆಳಗಿನವರು, ಪಾಪಿಗಳು ಅಥವಾ ನಮ್ಮ ನಂಬಿಕೆಗಳನ್ನು ವಿರೋಧಿಸುವವರು ಅಂತ ಬಹಳ ಸುಲಭವಾಗಿ ತೀರ್ಮಾನಿಸ್ಬಿಡ್ತೇವೆ. ಹೌದು, ಇತರರ ಮೇಲೆ ಬಟ್ಟು ಮಾಡುವುದು ಬಹಳ ಸುಲಭ. ಇತರರನ್ನು ಸತ್ತ ಕೊಂಬೆಗಳಿಗೆ ಹೋಲಿಸಿ ನಾವು ಶ್ರೇಷ್ಠರು, ನಾವು ಫಲ ನೀಡುವ ಕೊಂಬೆಗಳು ಅಂತ ಬೀಗ್ತೇವೆ. ಆದ್ರೆ ಒಂದು ಕ್ಷಣ ಯೋಚಿಸಿ, ಆ ಸತ್ತ ಕೊಂಬೆಗಳು ಬೇರೆ ಯಾರೋ ಆಗಿರದೆ ನಮ್ಮೊಳಗೆ ಇದ್ರೆ ಹೇಗೆ? ಅಂದ್ರೆ ನೀವು ಹೇಳ್ತಿರುವುದು ನಮ್ಮೊಳಗಿನ ಕೆಟ್ಟ ಗುಣಗಳನ್ನೇ, ನಮ್ಮ ಅಹಂಕಾರವನ್ನೇ ಆ ಸತ್ತ ಕೊಂಬೆಗಳು ಅಂತ ನಾವು ನೋಡಬೇಕು ಎಂಬುದಲ್ವಾ? ಇದು ನಮ್ಮ ಇಡೀ ದೃಷ್ಟಿಕೋನವನ್ನೇ ಬುಡಮೇಲು ಮಾಡುವಂತಹ ಆಲೋಚನೆ. ಖಂಡಿತ. ಆ ಬೆಂಕಿಗೆ ಹಾಕಬೇಕಾದ ಒಣಗಿ ಹೋದ ಕೊಂಬೆಗಳು ಅಂದ್ರೆ ನಮ್ಮೊಳಗೆ ಬೇರೂರಿರುವ ಹಳೆಯ ಕೆಟ್ಟ ಅಭ್ಯಾಸಗಳು, ನಮ್ಮ ಸುಳ್ಳು ಅಹಂಕಾರ, ಬೇರೆಯವರ ಬಗ್ಗೆ ಇರುವ ಅಸೂಯೆ, ಸ್ವಾರ್ಥ ಉದ್ದೇಶಗಳು ಮತ್ತು ಆಧಾರವಿಲ್ಲದ ಭಯಗಳು. ನಾವು ಯಾವಾಗಲೂ ಇತರರನ್ನು ಸರಿಪಡಿಸಲು, ಇತರರ ತಪ್ಪುಗಳನ್ನು ಹುಡುಕಲು ಹೋಗುತ್ತೇವೆ. ಆದ್ರೆ ನಮ್ಮ ನಿಜವಾದ ಸಾಮರ್ಥ್ಯ ಅರಳಬೇಕಾದ್ರೆ, ನಾವು ನೆಮ್ಮದಿಯಿಂದ ಇರಬೇಕಾದ್ರೆ ಮೊದಲು ನಮ್ಮೊಳಗಿನ ಈ ಬೇಡವಾದ ಸತ್ತು ಹೋದ ಕೊಂಬೆಗಳನ್ನು ನಾವೇ ಗುರುತಿಸಿ ಹಿಂಜರಿಯದೆ ಆ ತೋಟಗಾರನ ಕತ್ತರಿಗೆ ಒಪ್ಪಿಸಿಬಿಡಬೇಕು. ಇದೊಂದು ಅತ್ಯಂತ ಕಠಿಣವಾದ ಆತ್ಮಾವಲೋಕನದ ಪ್ರಶ್ನೆ ಮತ್ತು ಒಂದು ಎಚ್ಚರಿಕೆಯ ಗಂಟೆಯೂ ಹೌದು. ನಾವು ಆ ಕತ್ತರಿಗೆ ಭಯಪಡುವ ಬದಲು ನಮ್ಮ ಬೆಳವಣಿಗೆಗೆ ಅಡ್ಡಿಯಾಗುತ್ತಿರುವ ಆ ಆಂತರಿಕ ಕಸವನ್ನು ನಾವೇ ಖುದ್ದಾಗಿ ಸುಟ್ಟುಹಾಕಲು ಸಿದ್ಧರಿರಬೇಕು. ನಿಖರವಾಗಿ. ಆ ತೋಟಗಾರನ ಕೈಯಲ್ಲಿರುವ ಕತ್ತರಿ ನಮ್ಮನ್ನು ನಾಶ ಮಾಡುವ ಆಯುಧವಲ್ಲ, ಬದಲಾಗಿ ನಮ್ಮನ್ನು ಆಂತರಿಕವಾಗಿ ಸ್ವತಂತ್ರಗೊಳಿಸುವ ಕೀಲಿಕೈ. ಖಂಡಿತ. ನಮ್ಮೊಳಗಿನ ಸತ್ತ ಭಾಗಗಳನ್ನು ಕತ್ತರಿಸಿ ಹಾಕಿದಾಗ ಮಾತ್ರ ನಾವು ಹೊಸದಾಗಿ ಚಿಗುರಲು ಸಾಧ್ಯ. ಆ ಹೊಸ ಚಿಗುರಿನಲ್ಲಿ ಅರಳುವ ಭೇದಭಾವವಿಲ್ಲದ ಪ್ರೀತಿಯೇ ನಮ್ಮನ್ನು ಆ ಆತಂಕವಿಲ್ಲದ ನೆಮ್ಮದಿಯತ್ತ ಕೊಂಡೊಯ್ಯುವ ಸೇತುವೆ. ನಮ್ಮೊಳಗಿನ ಆ ಒಣಗಿದ ಕೊಂಬೆಗಳು ಯಾವುವು, ನಾವು ಏನನ್ನು ಕತ್ತರಿಸಿ ಹಾಕಬೇಕು ಎಂಬ ಈ ಆಳವಾದ ಪ್ರಶ್ನೆಯನ್ನು ನಿಮ್ಮೆಲ್ಲರ ಸ್ವಂತ ಚಿಂತನೆಗೆ ಬಿಡುತ್ತಾ ಇಂದಿನ ನಮ್ಮ ಈ ಡೀಪ್ ಡೈವ್ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೀವಿ. ಮತ್ತೆ ಸಿಗೋಣ ಮಗದೊಂದು ರೋಚಕ ವಿಷಯದೊಂದಿಗೆ.